ನಾನೇನು ಅನ್ಕೊಬಿಟ್ಟಿದ್ದೆ ತಂಗ್ಯವ ಆತಾಗ ನೋಡು ಸರಿಯಾಗಿ ಜನ ಸೇರ್ಸವನೆ ಕಾಲೆ ಕೂಡ ಈ ನನ್ನ ಮಗ ಫಂಕ್ಷನ್ ಮಾಡಿದ್ರೆ ಎಲೆ ಎತ್ತಕ್ಕೆ 4 ಜನ ಬರೋಕ್ಕಿಲ್ಲ ಎಂಜಿಲ್ ಕೈನಾಗೆ ಕಾಗೆ ಓಡಿಸೋ ಕಂಜೂಸ್ ಬಡ್ಡಿ ಮಗ ಅಂತ ಆ ಬೂದ್ ಕಿಸ್ನೆ ಕೂಡ ಪಂಚಾಯತಿ ಆಫೀಸ್ನಾಗ ಬಾಯಿ ಬಂದಂಗೆ ಬೈತಿದ್ದ ಇವನಿಗೆ ಅದಕ್ಕೆ ಇವನು ಯೋ ನಾನು ಹಿಂದೆ 8 ಜನ ಅವ್ರೇನದನ್ನ ಫಂಕ್ಷನ್ ಮಾಡಿದಾಗ 7 ಕಳಿಸ್ತೀನಿ ಆಗ ಬಂದು ನೋಡು ಅಂತ ಪಾರ್ಟಿ ಸವಾಲಾಗಿ ಬಂದಿದ್ದ ಹೇಳ್ದಂಗೆ ಮಾಡ್ಬಿಟ್ಟ ಬೋಲೆ ಏನಾತಿ ಮನ್ಸಕಣವ ಇವನು. ನೀನು ಹೇಳ್ತಿರೋದೇನೋ ದಿಟ್ಬಯ್ಯ, ನೀನು ಹೇಳ್ದಂಗೆ ಅವ್ನು ಜುಗ್ಗಾನೆ. ಅವ್ನು ಕರೆದ್ರೆ 1 ಕಿತ ಅವ್ನು ಅಟ್ಟಿ ತಗ್ಬರೋಕ್ಕೂ 50 ಕಿತ ಯೋಚನೆ ಮಾಡ್ತಾರೆ. ಅಂಥದ್ರಾಗೆ ಈಟೋನ್ ಜನ ಅಲ್ಲಿ ಸೇರವ್ರೆ ಅಂದರೆ ಈ ಕಾಂಚನ ಬರ್ತಾಳೆ ಅಂತ ಹೊರ್ತು ಇದ್ರಾಗ ಅವನ ಕಿಮ್ಮತ್ತು ಏನೂ ಇಲ್ಲ. ಸುತ್ತ ಹತ್ತಳ್ಳಿನಾಗೆ ನಾನು ಎಲ್ಲಿ ಕಾಲಿಟ್ರು ಅವರೇ ಅಂತ ನನ್ನ ಹಿಂದ್ಗಡೆ ಜನ ಕೈ ಮುಕ್ಕೊಂಬರ್ತಾರೆ. ಯಾಕೆ ಹೇಳು, ನಮಗೇನೇ ಕಷ್ಟ ಇರಲಿ ಸುಖ ಇರಲಿ ಕಾಂಚನವರು ನಮ್ಗೆ ಆಗ್ತಾರೆ ಅಂತ. ನಾನು ಅವ್ರ ಪಿರುತಿನ ಬಂಡವಾಳ ಮಾಡಿಕೊಂಡೆ ಈ ಗೌಡ್ತಿ ಪಟ್ಟನ ಹಂಗೆ ಉಳಿಸ್ಕೊಬತ್ತಿರೋದು. ಚೆನ್ನಾಗಿದ್ಯಾವ? ನಮಸ್ಕಾರ. ಓ ಕರಿಗೌಡ ಹೆಂಗಸ್ರು ಬರ್ಲಿ ನಮಸ್ಕಾರ. ಕೆಲವ ಸೀತಾಗ ಬಾ. ಕಲ್ಲಣ್ಣ ಸಂದಾಗಿದ್ಯಾ? ಅಂತೂ ಇಂತೂ ಮಗಳನ್ನ ಒಳ್ಳೆ ಕಡೆ ಸೇರಿಸ್ತಿದ್ಯಾ ಬಿಡು. ನಿನ್ನ ಚಿಂತೆ ದೂರ ಆಯಿತು. ಆದರೂ ನಿನ್ನ ಮಗಳು ಈಟ್ ಬಿರ್ನೆ ಗಂಡನ ಮನೆಗೆ ಹೋಗ್ತಾಳೆ ಅಂತ ನಾನು ಅನ್ಕಂಡೇ ಇರಲಿಲ್ಲ. ಒಳ್ಳೇದಾಗಲಿ. ಕಲ್ಲಣ್ಣ ಅದು ಯಾಕಂಗೆ ಹೇಳ್ತಿದ್ಯಾ? ಸುಮ್ಕಿರು. ಹೆಣ್ಮಕ್ಳು ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ಲೇಬೇಕಲ್ವೇ? ಹಾಂ, ಆ ಯೋಗ ನಿನ್ನ ಮಗಳಿಗೆ ಬಿರ್ನೆ ಬಂದೈತೆ. ಕಣ್ಣೀರು ಹಾಕ್ಕೊಂಡು ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸ್ಬಾರ್ದು. ಕಣ್ಣೊರ್ಸ್ಕ ಕೊಡೋಣ ತಗ. ನಿನ್ನ ಮಗಳಿಗೆ ಅಂತ ನಮ್ಮ ಹೊಟ್ಟೆಯಿಂದ ಒಂದು ಸೀರೆ ತಂದ್ವಿ. ಇವತ್ತು ಇದನ್ನೇ ಉಟ್ಕೊಳ್ಳೋಕ್ಕೆ. ಏನು ಮಾತಾಡ್ತಿದ್ದೀರವ? ವಯಸ್ಸು ಬಂದ ಮಗಳನ್ನ ಕಳ್ಕೊಂಡು ದುಃಖದಲ್ಲಿದ್ದೀನಿ. ಇಚ್ಚೆಚ್ಚಕ್ಕೆ ಬಂದಿದ್ದೀರಾ? ಕೊಡಿ ಸೀರೆನ 2 ಮೇಲೆ ಹಾಕ್ತೀನಿ.